ಈಗ ಕುತೂಹಲ ಉಳಿದುಕೊಂಡಿರೋದು ಕರ್ನಾಟಕದ ಬಗ್ಗೆ. ಹಾಗಿದ್ರೆ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ? ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ, ಇಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ? ಕಾಂಗ್ರೆಸ್ಗೆ ಎಷ್ಟು, ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟಕ್ಕೆ ಎಷ್ಟು? ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಆ ಅಧಿಕಾರದ ಬಲದ ಮೇಲೆ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತಾ? ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಗಿತ್ತು, ಆ ಹಿನ್ನಡೆಯನ್ನ ಮೆಟ್ಟಿ ನಿಲ್ಲುತ್ತಾ ಬಿಜೆಪಿಗೆ ಈ ಬಾರಿ ಜೆಡಿಎಸ್ನ ಬಲ ಇದೆ. ಆ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ? ಇಂಟ್ರೆಸ್ಟಿಂಗ್ ನಂಬರ್ಸ್ ಇದೆ. ನಾನೀಗ ನಂಬರ್ಸನ್ನು ನಿಮ್ಮ ಮುಂದಿಡುವ ಮುಂಚೆ ಒಂದು ವಿಷಯ ಇದೆ. ಕಳೆದ ಬಾರಿ ಜೆಡಿಎಸ್ ಕಾಂಗ್ರೆಸ್ನ ಜೊತೆಗೆ ಮೈತ್ರಿ ಮಾಡಿಕೊಂಡಿತ್ತು. ಈ ಬಾರಿ ಅದೇ ಜೆಡಿಎಸ್ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಕಳೆದ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿತ್ತು 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ, ಆದರೆ ಮೈತ್ರಿ ಪಕ್ಷಗಳು ಬದಲಾಗಿದ್ದಾವೆ. ಬಿಜೆಪಿಯ ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ನನ್ನ ನಂಬರ್ಸನ್ನು ಕೊಡೋದಕ್ಕೂ ಮುಂಚೆ ಸಿದ್ದರಾಮಯ್ಯನವರ ಸರ್ಕಾರ ಇದೆ, ಆ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಏನಿದೆ? ಮೊದಲ ಪ್ರಶ್ನೆ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಕಾರ್ಯನಿರ್ವಹಣೆ ಏನಿದೆ? ಟೈಮ್ಸ್ ನೌ ಅವರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಬಂದಂತಹ ಉತ್ತರ, ಅತ್ಯುತ್ತಮ ಆಡಳಿತ ಅಂತ 18% ಜನ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಉತ್ತಮವಾಗಿದೆ ಅಂತ ಹೇಳಿದ್ದಾರೆ, ಅತ್ಯುತ್ತಮವಾಗಿದೆ ಅಂತ ಹೇಳಿದ್ದಾರೆ. ಸಮಾಧಾನಕರ ಅಂತ ಹೇಳುವವರ ಸಂಖ್ಯೆ 27% ಇದೆ. ಸಮಾಧಾನಕರ, ಚೆನ್ನಾಗಿ ನಡೀತಿದೆ, ಪರವಾಗಿಲ್ಲ. ಅತ್ಯುತ್ತಮ ಅಂತ ಹೇಳಲಾಗಲ್ಲ, ಬಟ್ ಪರವಾಗಿಲ್ಲ ಅಂತ ಹೇಳುವವರ ಸಂಖ್ಯೆ 27% ಇದ್ದರೆ, ಈ ಸರ್ಕಾರನೇ ಸರಿ ಇಲ್ಲ ಅಂತ ಹೇಳುವವರ ಸಂಖ್ಯೆ 34% ಇದೆ. ನಾವೇನು ಹೇಳೋಕ್ಕಾಗಲ್ಲ ಈ ಪ್ರಶ್ನೆಗೆ ಅಂತ ಹೇಳುವವರ ಸಂಖ್ಯೆ 21 ಇದೆ. ಅತ್ಯುತ್ತಮ ಮತ್ತು ಸಮಾಧಾನಕರ ಸೇರಿಸಿದ್ರೆ 45% ಆಗುತ್ತೆ. ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರದ ಪರವಾಗಿ 45% ಒಪಿನಿಯನ್ ಇದ್ದರೆ 34% ಅದರ ವಿರುದ್ಧವಾಗಿದೆ. 21% ಜನ ಏನನ್ನೂ ಹೇಳಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇದು ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಬಂದಂತಹ ಪ್ರಶ್ನೆ, ಅದಕ್ಕೆ ಬಂದಂತಹ ಉತ್ತರ. ಎಷ್ಟು ಜನ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಆಡಳಿತವನ್ನು ನೋಡಿದ್ದಾರೆ ಅಂತ. ಮತ್ತೊಂದು ಪ್ರಶ್ನೆ ಇದೆ, ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯಿಂದ ಈ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತಾ? ಈ ಪ್ರಶ್ನೆಗೂ ಕೂಡ ಇಂಟ್ರೆಸ್ಟಿಂಗ್ ಆನ್ಸರ್ ಇದೆ. ಹೆಚ್ಚಾಗಿ ಪರಿಣಾಮ ಬೀರುತ್ತೆ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ ಅಂತ ಹೇಳುವವರ ಸಂಖ್ಯೆ 41% ಇದೆ. ತುಂಬ ಪರಿಣಾಮ ಬೀರುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಅಂತ. ಯಾವುದೇ ಪರಿಣಾಮ ಬೀರಲ್ಲ ಅಂತ 12% ಜನ ಹೇಳಿದರೆ, ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ 36% ಜನ ಹೇಳ್ತಾರೆ. ಈ ವಿಷಯದಲ್ಲಿ ನಾವೇನು ಹೇಳೋಕ್ಕಾಗೋದಿಲ್ಲ ಅಂತ. ಹೆಚ್ಚು ಪರಿಣಾಮ 41% ಇದ್ದರೆ, ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ 36% ಹೇಳ್ತಾರೆ. 41 + 36 77% ಜನ ಈ ಮೈತ್ರಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಒಪ್ಕೊಳ್ತಿದ್ದಾರೆ. ಹಾಗಿದ್ರೆ ನಂಬರ್ಸ್ ಎಷ್ಟು? ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ? ನಂಬರ್ಸನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದ್ದಾವೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ 21 ಸ್ಥಾನವನ್ನು ಗಳಿಸುತ್ತೆ, ಕಾಂಗ್ರೆಸ್ 5 ಸ್ಥಾನ, ಜೆಡಿಎಸ್ 2 ಸ್ಥಾನವನ್ನು ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಈವರೆಗೆ ಮೈತ್ರಿ ಪಕ್ಷಗಳ ನಡುವೆ ಸ್ಥಾನ ಹಂಚಿಕೆಯಾಗಿಲ್ಲ. ಆ ಕಾರಣದಿಂದಾಗಿ ಪ್ರತ್ಯೇಕವಾಗಿ ಇಬ್ಬರದ್ದು ಸಂಖ್ಯೆಯನ್ನು ಕೊಡಲಾಗಿದೆ. ಬಿಜೆಪಿ 21 ಸ್ಥಾನ, ಜೆಡಿಎಸ್ 2 ಸ್ಥಾನ, ಒಟ್ಟು ಮೈತ್ರಿಕೂಟ 23 ಸ್ಥಾನವನ್ನು ಪಡೆದರೆ ಕಾಂಗ್ರೆಸ್ 5 ಸ್ಥಾನವನ್ನಷ್ಟೇ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಬಾರಿ ಕಾಂಗ್ರೆಸ್ 1 ಸ್ಥಾನ ಗೆದ್ದಿತ್ತು, ಈ ಬಾರಿ 4 ಸ್ಥಾನ ಹೆಚ್ಚಳವಾಗುತ್ತೆ. ಬಿಜೆಪಿ ಕಳೆದ ಬಾರಿ 25 ಸ್ಥಾನ ಗಳಿಸಿತ್ತು, ಈ ಬಾರಿ ಅದು 4 ಮೈನಸ್ ಆಗುತ್ತೆ. ಜೆಡಿಎಸ್ಗೆ 1 ಪ್ಲಸ್ ಆಗುತ್ತೆ, ಕಳೆದ ಬಾರಿ 1 ಗೆದ್ದಿತ್ತು. 28 ಲೋಕಸಭಾ ಕ್ಷೇತ್ರಗಳಲ್ಲಿ 21 ಸ್ಥಾನ ಬಿಜೆಪಿಯನ್ನು ಗೆಲ್ಲುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ 5, ಜೆಡಿಎಸ್ 2, ಮೈತ್ರಿಕೂಟ ಬಿಜೆಪಿ ಮತ್ತು ಜೆಡಿಎಸ್ 2 ಸೇರಿಸಿದ್ರೆ 23 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಿದ್ರೆ ರಾಜ್ಯದಲ್ಲಿ ವೋಟ್ ಶೇರ್ ಎಷ್ಟು? ಯಾವ ಪಕ್ಷ ಎಷ್ಟು ವೋಟ್ ಶೇರನ್ನು ಪಡೆದುಕೊಳ್ಳುತ್ತೆ? ಬಹಳ ಮುಖ್ಯ ಇದು. ಬಿಜೆಪಿ
46.2% ಮತಗಳನ್ನು ಪಡೆದುಕೊಂಡು 21 ಸ್ಥಾನವನ್ನು ಗೆಲ್ಲುತ್ತೆ. ಕಾಂಗ್ರೆಸ್ 42.3% ಮತಗಳನ್ನು ಪಡೆದುಕೊಂಡು 5 ಸ್ಥಾನಗಳನ್ನಷ್ಟೇ ಗೆಲ್ಲುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಇರುವಂತಹ ಅಂತರ ಕೇವಲ 4% ಮಾತ್ರ. ಈ 4% ಮತಗಳ ಅಂತರ ಬಿಜೆಪಿಗೆ ಕಾಂಗ್ರೆಸ್ಗಿಂತಲೂ 16 ಸ್ಥಾನವನ್ನು ಹೆಚ್ಚು ಗಳಿಸೋದಕ್ಕೆ ಸಹಕಾರಿಯಾಗ್ತಿದೆ. JDS 8.4% 2 ಸ್ಥಾನವನ್ನು ಗೆಲ್ಲುತ್ತೆ. ಇತರೆ 3.1%. JDS ಮತ್ತು BJPಯನ್ನು ಸೇರಿಸಿದ್ರೆ 54% ಆಗುತ್ತೆ. 54-55% ಮತ ಬರುತ್ತೆ ಈ ಮೈತ್ರಿಕೂಟಕ್ಕೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಸೀಟು ಹಂಚಿಕೆ ಫೈನಲ್ ಆದ ನಂತರ ಮತ್ತೊಮ್ಮೆ ಸಮೀಕ್ಷೆಗಳು ನಡೆಯಬಹುದು. ಇಂಡಿಯಾ ಟುಡೇ ಅವರು ಕೂಡ ಇಂಡಿಯಾ ಟುಡೇಯ ಸಮೀಕ್ಷೆಗೆ ತುಂಬ ಅಪ್ರೂವಲ್ ರೇಟಿಂಗ್ ಇದೆ. ಅವರು ಕೊಡುವಂತಹ ಸಮೀಕ್ಷೆ ಬಹುಪಾಲು 90% ಸರಿಯಾದಂತಹ ಉದಾಹರಣೆಗಳಿದ್ದಾವೆ. ಅವರ ನಂಬರ್ಸನ್ನು ನೀವು ನೋಡ್ತಾ ಇದ್ದೀರಿ. ಕರ್ನಾಟಕಕ್ಕೆ ಬಿಜೆಪಿ ಮತ್ತು JDS ಎರಡನ್ನೂ ಸೇರಿ ಅವರು ನಂಬರ್ಸನ್ನು ಕೊಟ್ಟಿದ್ದಾರೆ. 28 ಕ್ಷೇತ್ರಗಳಲ್ಲಿ 24 ಸ್ಥಾನಗಳನ್ನು ಬಿಜೆಪಿ ಮತ್ತು JDS ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಕಾಂಗ್ರೆಸ್ ಕೇವಲ 4 ಸ್ಥಾನಕ್ಕಷ್ಟೇ ತೃಪ್ತಿ ಪಟ್ಕೊಳ್ಳುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಟೈಮ್ಸ್ ನಾವು 23 ಹೇಳಿದ್ರೆ ಇಂಡಿಯಾ ಟುಡೇ 24 ಸ್ಥಾನ ಹೇಳ್ತಿದೆ. ಕಾಂಗ್ರೆಸ್ 1999 ಚುನಾವಣೆಯ ನಂತರ 10 ಸ್ಥಾನಗಳನ್ನು ಮೀರಿ ಕರ್ನಾಟಕದಲ್ಲಿ ಗೆದ್ದೇ ಇಲ್ಲ. 1999 ಚುನಾವಣೆಯ ನಂತರ ಕಾಂಗ್ರೆಸ್ 10ಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆದ್ದಿಲ್ಲ. 2004ರಿಂದ ನಿರಂತರವಾಗಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಬರ್ತಾ ಇದೆ. ನಾನು ಎರಡನ್ನೂ ಕಂಪೇರ್ ಮಾಡಿ ಹೇಳ್ತೀನಿ. ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಒಂದೇ ಗ್ರಾಫಿಕ್ಸ್ ಪ್ಲೇಟ್ನಲ್ಲಿ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ. 23 ಟೈಮ್ಸ್ ನಾವು ಹೇಳಿದ್ದು, 24 ನೀವು ಇಂಡಿಯಾ ಟುಡೇಯ ವೋಟ್ ಶೇರನ್ನು ನಾನು ನಿಮ್ಮ ಮುಂದಿಡ್ತೀನಿ. ಇಂಡಿಯಾ ಟುಡೇಯ ಪ್ರಕಾರ BJP ಮತ್ತು JDSನ ಮೈತ್ರಿಕೂಟ 53%ನಷ್ಟು ಮತಗಳನ್ನು ಪಡೆಯುತ್ತೆ. ಕಳೆದ ಬಾರಿ BJP ಮತ್ತು JDS ಸೇರಿಸಿದ್ರೆ ಇಷ್ಟೇ ಮತ ಬರ್ತಿತ್ತು, ಆದರೆ JDS ಕಾಂಗ್ರೆಸ್ನ ಜೊತೆಗಿತ್ತು. ಈ ಬಾರಿ BJPಯ ಜೊತೆಗಿದೆ. 53%ನಷ್ಟು ಮತವನ್ನು ಪಡೆಯುತ್ತೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಿದೆ. ಸ್ಥಾನ 24. ಕಾಂಗ್ರೆಸ್ BJP ಮತ್ತು JDSಗಿಂತಲೂ 11%ನಷ್ಟು ಮತವನ್ನು ಕಡಿಮೆ ಪಡೆಯುತ್ತೆ. 42%, ಆದರೆ ಸ್ಥಾನ ಮಾತ್ರ 4. ಇತರೆ 5% ಪಡೆಯುತ್ತವೆ. ಟೈಮ್ಸ್ ನೌ ಮತ್ತು ಕರ್ನಾಟಕ ಕಂಪೇರ್ ಒಂದೇ ಸ್ಕ್ರೀನಲ್ಲಿ ನೋಡೋದಾದರೆ 23 ಸ್ಥಾನ ಟೈಮ್ಸ್ ನೌ ಕೊಟ್ಟಿರೋದು BJPಗೆ ಮತ್ತು JDSನ ಮೈತ್ರಿಕೂಟಕ್ಕೆ. ಇಂಡಿಯಾ ಟುಡೇ 24 ಕೊಟ್ಟಿದೆ, ಕಾಂಗ್ರೆಸ್ 5 ಕೊಟ್ಟಿದ್ರೆ JDSಗೆ ಇಂಡಿಯಾ ಟುಡೇ 4 ಕೊಟ್ಟಿದೆ. 23-24 ಸ್ಥಾನ ಎರಡೂ ತೆಗೆದುಕೊಂಡ್ರೆ ಈ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ. ಕಾಂಗ್ರೆಸ್ನ ಟಾರ್ಗೆಟ್ ಇರೋದು ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು, ಕನಿಷ್ಠ 20 ಗೆಲ್ಲಬೇಕು ಅಂತ ಹೇಳ್ತಾ ಇದ್ರು. ಆದರೆ ಆ ನಂಬರ್ಸ್ 4 ಮತ್ತು 5ರ ಮಧ್ಯೆ ಇದೆ. BJP 28ಕ್ಕೆ 28 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸ್ಥಾನ 23-24ರಲ್ಲಿದೆ. ಆ ಮಟ್ಟಿಗೆ ನೋಡಿದ್ರೆ BJP 1 ಸ್ಥಾನವನ್ನು ಅಥವಾ 2 ಸ್ಥಾನವನ್ನು ಕಳೆದುಕೊಳ್ಳುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.